ಜ್ಯುವೆಲ್ಲರಿ ಶಾಪ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಲಾಕ್ ಆಗಿದೆ. ಟಾರ್ಗೆಟ್ ಮಾಡ್ತಾ ಇದ್ದಂತಹ ಗ್ಯಾಂಗ್ ಅನ್ನ ಹಿಡಿದು ಹಾಕುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ರಾಜ್ಯ ಪೊಲೀಸರ ಕೈಯಲ್ಲಿ ತಗಲಾಕೊಂಡಿದೆ ಕಕ್ರಾಲ್ ಗ್ಯಾಂಗ್. ಉತ್ತರ ಪ್ರದೇಶದ ಕಕ್ರಾಲ್ ಗ್ರಾಮದ ಖತರ್ನಾಕ್ ಖದೀಮರಿವರು ರಾಜ್ಯದಲ್ಲಿ ಕೈ ಚಳಕವನ್ನ ತೋರಿಸ್ತಾ ಇದ್ರು. ಒಟ್ಟು ಸದ್ಯ 9 ಜನರನ್ನ ಬಂಧನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ತುಮಕೂರು ಎಸ್ಪಿ ಅಶೋಕ್ ನೇತೃತ್ವದಲ್ಲಿ ಸದ್ಯ ಜ್ಯುವೆಲ್ಲರಿಗೆ ಕನ್ನ ಹಾಕ್ತಾ ಇದ್ದಂತಹ ಕಕ್ರಾಲ್ ಗ್ಯಾಂಗ್ನ ಬಗ್ಗೆ ತನಿಖೆ ಮುಂದುವರೆದಿದೆ. ನಮಗೆ ಒಂದು 2 ತಿಂಗಳ ಮುಂಚೆ KG ಟೆಂಪಲ್ ಲಿಮಿಟ್ಸ್ನಲ್ಲಿ CS ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ 2 ಜ್ಯುವೆಲ್ಲರಿ ಶಾಪ್ಸ್ನಲ್ಲಿ, ಒಂದು ಜ್ಯುವೆಲ್ಲರಿ ಶಾಪ್ಸ್ನಲ್ಲಿ 10 ಕಿಲೋ ಸಿಲ್ವರ್ ಥೆಫ್ಟ್ ಆಗಿದೆ, ಇನ್ನೊಂದು ಜ್ಯುವೆಲ್ಲರಿ ಶಾಪ್ನಲ್ಲಿ ಥೆಫ್ಟ್ ಅಟೆಂಪ್ಟ್ ಆಗಿದೆ. ಸೊ ಈ ಇನ್ಸಿಡೆಂಟ್ನಲ್ಲಿ ಸೆಕೆಂಡ್ ಅಟೆಂಪ್ಟಲ್ಲಿ ನಮ್ಮ ಪೊಲೀಸರು ಅಲ್ಲಿರುವ ಲೋಕಲ್ ಸಾರ್ವಜನಿಕರು ಇಬ್ಬರನ್ನು ಅಟೆಂಪ್ಟ್ ಮಾಡುವಾಗ ಸ್ಪಾಟಲ್ಲಿ ಹಿಡಿದುಕೊಂಡಿದ್ದಾರೆ. ಸೊ ಹಿಡಿದುಕೊಂಡುವಾಗ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಮೊದಲ ಇನ್ಸಿಡೆಂಟಲ್ಲಿನೂ ಇವರು ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದಿದೆ. ಸೊ ಈ ಇನ್ಫಾರ್ಮೇಷನ್ ಇಟ್ಕೊಂಡು ಅಂಡ್ ಮೊದಲನೇ ಇನ್ಸಿಡೆಂಟ್ನಲ್ಲಿ ನಮಗೆ ಒಂದು ಸಫಾರಿ ಕಾರ್ ಯೂಸ್ ಮಾಡಿದ್ದಾರೆ, ಟಾಟಾ ಸಫಾರಿ. ಆ ಕಾರ್ ನಂಬರ್ ನಮ್ಮ ಸ್ಮಾರ್ಟ್ ಸಿಟಿ ತುಮಕೂರಲ್ಲಿ ಟ್ರೇಸ್ ಮಾಡಿಸಿದ್ದೀವಿ. ಸೊ ಅದು ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದೆ ನೋಡಿಕೊಂಡು ಆ ಓನರ್ ಮಹಾರಾಷ್ಟ್ರ ಇಂದ ಒಬ್ಬ ಓನರ್ ಐಡೆಂಟಿಫೈ ಆಗಿದ್ದೀನಿ. ಸೊ ಅಲ್ಲಿ ನಮ್ಮ ಟೀಮ್ನ ಕಳಿಸಿದ್ದೀವಿ. ಸೊ ಮಹಾರಾಷ್ಟ್ರ ಹೋದಾಗ ಇವರು ಗಾಡಿ ಮಾತ್ರ ಪ್ರೊವೈಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವ್ರ ಕೆಲಸ ಫ್ರೂಟ್ ಟ್ರೇಡಿಂಗ್ ಕೆಲಸ ಇರುತ್ತದೆ. ಸೊ ಈ ಟ್ರೇಡಿಂಗ್ ಮಾಡೋರು UP ಇಂದ ಬದೋಹಿ ಜಿಲ್ಲಾ ಕಕ್ರಾಲ ಅಂತ ಒಂದು ಕ್ರಿಮಿನಲ್ ವಿಲೇಜ್, ಅದು ಅಂದರೆ ಆ ಕ್ರಿಮಿನಲ್ ಗ್ಯಾಂಗ್ಸ್ ಎಲ್ಲರೂ ಆ ವಿಲೇಜಲ್ಲಿ ಇರ್ತಾರೆ. ಅಲ್ಲಿ ಆ ಇನ್ಫಾರ್ಮೇಷನ್ ಇಟ್ಕೊಂಡು ನಮ್ಮವರು ಇಲ್ಲಿ CS ಪುರ ಇಂದ ನಾನು ಟೀಮ್ ರೆಡಿ ಮಾಡಿ DSP ಶಿರಾ ಲೀಡರ್ಶಿಪ್ಪಲ್ಲಿ CPA ಗುಬ್ಬಿ, CS ಪುರ ಟೌನ್ ಸಬ್ ಇನ್ಸ್ಪೆಕ್ಟರ್ ಇವರೆಲ್ಲರೂ ಸೇರಿ ಒಂದು ಟೀಮ್ ಮಾಡಿಸಿ ನಾನು ಕಕ್ರಾಲಕ್ಕೆ ಕಳಿಸೋಣ ಅಂತ ಪ್ಲಾನ್ ಮಾಡಿದ್ವಿ. ಆ ಪ್ಲಾನ್ ಮಾಡುವಾಗ ನಾವು ಅವ್ರನ್ನ ಲೊಕೇಶನ್ ಚೆಕ್ ಮಾಡಿದಾಗ ಅವ್ರದ್ದು ನಮ್ಮ ಕಾರವಾರಗೆ ಸೇಮ್ ಟೀಮ್ ಮತ್ತೆ ಬಂದಿದ್ದಾರೆ. ಸೊ ಇವರು ಯಾಕೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧು ಇಂಗಳದಾಳ್ ನೀಡ್ತಾ ಹೋಗ್ತಾರೆ. ಮಧು, ಈ ಕಕ್ರಾಲ್ ಗ್ಯಾಂಗ್ನ ಕಾರ್ಯವೈಖರಿ ಯಾವ ರೀತಿ ಆಗಿತ್ತು, ಜೊತೆಗೆ ಈ ಗ್ಯಾಂಗ್ನಲ್ಲಿ ಒಟ್ಟು ಎಷ್ಟು ಜನ ಇದ್ದಾರೆ ಅಂತ ಹೇಳಿ? ಖಂಡಿತವಾಗ್ಲೂ ವಿದ್ಯಾ, ಏನು ಈ ಒಂದು ಕಕ್ರಾಲ್ ಅಂತಂದ್ರೆ ಉತ್ತರ ಪ್ರದೇಶ ಮೂಲದ ಚಂಬಲ್ ಕಣಿವೆ ವ್ಯಾಪ್ತಿನಲ್ಲಿ ಬರ್ತಕ್ಕಂತ ಒಂದು ಗ್ರಾಮ. ಆ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಒಂದೊಂದು ಕಳ್ಳರ ಗುಂಪಿನಲ್ಲಿ ಬಂದು ಅವರು ದರೋಡೆಯನ್ನ ಮಾಡ್ತಾರೆ. ಇದರಲ್ಲಿ ನಾವು ಹಲವಾರು ಸಿನಿಮಾಗಳಲ್ಲಿ ನೋಡ್ತೀವಲ್ವ, ಅದೇ ರೀತಿಯಾಗಿ ಈ ಒಂದು ಗ್ಯಾಂಗ್ ಆಪರೇಟ್ ಆಗುತ್ತೆ. ಮೊದಲಿಗೆ ಇವರು ಸುಮಾರು ಒಂದು ಟೀಮ್ ಏನು ಯಾವ ರಾಜ್ಯದಲ್ಲಿ ಕಳ್ತನ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಕೊಂಡು ಅಲ್ಲಿಗೆ ಮೊದಲು 6 ತಿಂಗಳು ಮುಂಚಿತವಾಗಿ ಇವರು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಯಾವ ಭಾಗದಲ್ಲಿ ಅಥವಾ ಯಾವ ಜಾಗದಲ್ಲಿ ನಾವು ಕಳ್ತನವನ್ನ ಮಾಡ್ಬೇಕು, ದರೋಡೆಯನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಸ್ಕೆಚ್ ಹಾಕೋತಾರೆ. ಅದಾದ್ಮೇಲೆ ಅವರು ಕಳ್ಳತನಕ್ಕೆ ಇಳಿಯುವಂತದ್ದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ಒಂದು 3 ತಿಂಗಳ ಅವಧಿನಲ್ಲಿ ಅವರು ಕಳ್ಳತನಕ್ಕೆ ಎಂಟ್ರಿ ಕೊಡ್ತಾರೆ. ಕಾರಣ ಏನು ಅಂತಂದ್ರೆ ಚಳಿಗಾಲ ಆಗಿರೋದ್ರಿಂದ ಈ ಭಾಗದಲ್ಲಿ ಹೆಚ್ಚಾಗಿ ಚಳಿ ಇರುತ್ತೆ. ಹಾಗಾಗಿ ರಾತ್ರಿ ವೇಳೆ ಯಾರು ಕೂಡ ಹೊರಗಡೆ ಬರಲ್ಲ ಅನ್ನುವಂತಹ ಒಂದು ಇಂಟೆನ್ಷನ್ ಅನ್ನ ಇಟ್ಕೊಂಡು ಈ ಗ್ಯಾಂಗ್ ಆಪರೇಟ್ ಮಾಡುತ್ತೆ. ಏನು ಇವರೊಂದು ಸ್ಥಳವನ್ನ ನೋಡ್ಕೊಂಡು ಹೋಗಿರ್ತಾರೆ 6 ತಿಂಗಳ ಮುಂಚೆ. ಆ ಸ್ಥಳಕ್ಕೆ ಇವರು ಕಳ್ಳತನ ಅಥವಾ ದರೋಡೆ ಮಾಡ್ಲಿಕ್ಕೆ ಬರುವಂತ 2-3 ದಿನ ಮುಂಚೆ ಬಂದು ಅಲ್ಲಿ ಪಂಚ್ ಹಾಕ್ತಾರೆ, ರೂಟ್ ಮ್ಯಾಪ್ ಅನ್ನ ಮಾಡ್ಕೋತಾರೆ. ಯಾವ ಭಾಗದಿಂದ ಬಂದ್ರೆ ನಾವು ಯಾವ ಭಾಗದಿಂದ ಎಸ್ಕೇಪ್ ಆಗ್ಬೋದು ಅನ್ನುವಂಥದ್ದು. ಜೊತೆಗೆ ಈ ಒಂದು ಏನು ಕಕ್ರಾಲ್ ಗ್ಯಾಂಗ್ ಇದೆ, ಈ ಗ್ಯಾಂಗ್ ನಲ್ಲಿ ಒಬ್ಬ ಟೀಮ್ ಲೀಡರ್ ಏನ್ ಹೇಳ್ತಾರೆ ಅದನ್ನ ಬೇರೆಯವರು ಫಾಲೋ ಮಾಡ್ತಾರೆ. ಜೊತೆಗೆ ಏನಂತಂದ್ರೆ ಇವರ ಬಳಿ ಇರ್ತಕ್ಕಂಥ ಅತ್ಯಾಧುನಿಕ ವೆಪನ್ಗಳು, ಒಂದು ಲಾಕ್ ಕಟರ್ಗಳಾಗಿರ್ಬೋದು ಅಥವಾ ಗ್ಯಾಸ್ ಕಟರ್ಗಳಾಗಿರ್ಬೋದು, ಯಾವುದೇ ರೀತಿಯ ಸೌಂಡ್ ಅಂದ್ರೆ ಪಕ್ಕದಲ್ಲಿ ಒಂದು 10 ಅಡಿ ದೂರದಲ್ಲಿರೋರ್ಗೂ ಕೂಡ ಕೇಳಿಸದೇ ಇರೋ ರೀತಿಯಲ್ಲಿ ಇವರೊಂದು ಲಾಕರ್ಗಳನ್ನ ಕಟ್ ಮಾಡುವಂತದ್ದು, ಗ್ಯಾಸ್ ಕಟರ್ ಬಳಸಿ ಶಟರ್ ಗಳನ್ನ ಮುರಿತಕ್ಕಂಥದ್ದು, ಈ ರೀತಿಯಾದಂತಹ ಅತ್ಯಾಧುನಿಕ ವೆಪನ್ ಗಳನ್ನ ಇಟ್ಕೊಂಡು ಇವರು ದರೋಡೆಯನ್ನ ಮಾಡ್ತಾರೆ. ಜೊತೆಗೆ ಇವರು ಯಾವುದೇ ರೀತಿಯಾಗಿ ಒಂಟಿ ಮನೆ ಅಥವಾ ಮನೆಗಳ ಮೇಲೆ ಇವರು ದಾಳಿಯನ್ನ ಮಾಡಲ್ಲ. ಇವರು ಮೊದಲಿಗೆ ಸ್ಕೆಚ್ ಹಾಕದಂತೆ ಜ್ಯುವೆಲ್ಲರಿ ಶಾಪ್ಗಳು ಅಥವಾ ದೊಡ್ಡ ದೊಡ್ಡ ಅಂಗಡಿಗಳನ್ನೇ ಇವರು ಟಾರ್ಗೆಟ್ ಮಾಡಿರ್ತಾರೆ. ಅಂತಹ ಅಂಗಡಿಗಳಿಗೆ ಇವರು ರಾತ್ರಿ ಎಂಟ್ರಿ ಕೊಟ್ಟು ಅಲ್ಲಿ ಇದ್ದಿದ್ದರೆ ಏನು ಅವ್ರ ಕೈಗೆ ಸಿಗುತ್ತೆ ಅದೆಲ್ಲವನ್ನು ಕೂಡ ದೋಚ್ಕೊಂಡು ಪರಾರಿ ಆಗುವಂತಹ ಗ್ಯಾಂಗ್ ಇದು ಏನು ಅಂತಂದ್ರೆ ಒಂದು ಸರಿ ಅವರು ಕಳ್ಳತನವನ್ನ ಏನಾದ್ರು ಮಾಡಿದ್ರೆ ಒಂದು ರೀತಿಯಲ್ಲಿ ಸೆಟ್ಲ್ ಆಗ್ಬೇಕು ನಾವು ಅನ್ನುವಂತಹ ಇಂಟೆನ್ಷನ್ ಅನ್ನು ಇಟ್ಕೊಂಡು ಅವರು ಜ್ಯುವೆಲ್ಲರಿ ಶಾಪ್ಗಳನ್ನೇ ಮೇನ್ ಆಗಿ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡಿರ್ತಾರೆ. ವಿದ್ಯಾ, ಥ್ಯಾಂಕ್ ಯು ಮಧು ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.